ಫ್ಯೂಚರ್ನಲ್ಲಿ ಆಕಾಶ್ ಫುಲ್ ಕಪ್ಪಾಗುತ್ತೆ, ಯಾಕಂದ್ರೆ ಅರ್ತ್ ಮೇಲೆ ಫಾರ್ಮಿಕ್ಸ್ ಅನ್ನೋ ಒಂದು ಏಲಿಯನ್ ರೇಸ್ ಇನ್ವೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿ ಬಿಡುತ್ತೆ. ಈ ಅಟ್ಯಾಕ್ ಹ್ಯುಮಾನಿಟಿಯ ಮ್ಯಾಸಿವ್ ಪೋರ್ಷನ್ನ ವೈಪ್ ಮಾಡುತ್ತೆ. ಸ್ಲಾಟರ್ ನಿಲ್ಲೋದು. ಮೇಜರ್ ಅನ್ನೋ ಪೈಲಟ್ ತನ್ನ ಪ್ಲೇನ್ನ ಡೈರೆಕ್ಟ್ ಆಗಿ ಫಾರ್ಮಿಕ್ ಕ್ವೀನ್ ಶಿಪ್ ಒಳಗೆ ಕ್ರ್ಯಾಶ್ ಮಾಡಿ ನಿಲ್ಲಿಸಿದಾಗ ಮಾತ್ರ ಅವನು ಈ ವಿಕ್ಟರಿಗೆ ತನ್ನ ಲೈಫನ್ನೇ ಬೆಲೆಯಾಗಿ ಕೊಡ್ತಾನೆ. 50 ವರ್ಷ ಪಾಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಫ್ಲೀಟ್ ರೈಸ್ ಆಗುತ್ತೆ ಮತ್ತು ಫ್ಯೂಚರ್ ಕೌಂಟರ್ ಅಟ್ಯಾಕ್ಗೆ ಸೋಲ್ಜರ್ಸ್ ಆಗೋಕೆ ಮಕ್ಕಳನ್ನ ರಿಕ್ರೂಟ್ ಮಾಡಿ ಸೆಲೆಕ್ಟ್ ಮಾಡುತ್ತೆ. ಈ ಮಕ್ಕಳು ವಾರ್ ಗೇಮ್ಸ್ ಮುಖಾಂತರ ರಿಲೆಂಟ್ಲೆಸ್ ಆಗಿ ಟ್ರೈನ್ ಆಗ್ತಾರೆ. ಅವರ ನೆಕ್ಸ್ ಹಿಂದೆ ಒಂದು ಮಾನಿಟರ್ ಕೂತಿರುತ್ತೆ, ಅದು ಅವರ ಪ್ರತಿ ಮೂವ್ನ ವಾಚ್ ಮಾಡ್ತಾ ಇರುತ್ತೆ. ಅವರಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಬಂದಾಗಿ ಎಂಡರ್. ಅವನ ಸ್ಕಿಲ್ಸ್ ನೋಡಿ ಬೇರೆ ಕಿಡ್ಸ್ ಅವನು ಚೀಟಿಂಗ್ ಅಂತಾರೆ, ಆದ್ರೆ ಅವನು ಆ ಟಾನ್ಸ್ಗೆ ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ಕರ್ನಲ್ ಗ್ರಾಫ್ ನಂಬ್ತಾರೆ ಎಂಡರ್ ಅವರಿಗೆ ಬೇಕಾದ ಆ ಹೀರೋ ಅಂತ. ಮೇಜರ್ ಆಂಡರ್ಸನ್ ಸ್ಕೆಪ್ಟಿಕಲ್ ಆಗಿದ್ದಾರೆ, ಯಾಕಂದ್ರೆ ಅವರಿಗೆ ಜಸ್ಟ್ ಬ್ಯಾಟಲ್ ಸ್ಕಿಲ್ಸ್ಗಿಂತ ಹೆಚ್ಚಿಗೆ ಬೇಕು. ಅವರಿಗೆ ಒಂದು ಲೀಡರ್ಗೆ ಬೇಕಾದ ಪರ್ಸನಾಲಿಟಿ ಕೂಡ ಬೇಕಾಗಿರುತ್ತೆ. ಒಂದು ಆಫ್ಟರ್ನೂನ್ ನರ್ಸ್ ಎಂಡರ್ನ ಮಾನಿಟರ್ ರಿಮೂವ್ ಮಾಡೋಕೆ ಇನ್ಫರ್ಮರಿಗೆ ಕರೆಯ ಮಾಡ್ತಾರೆ. ಇದು ಅವನು ಪ್ರೋಗ್ರಾಮ್ ಇಂದ ಔಟ್ ಆಗಿದ್ದಾನೆ ಅಂತ ಸಿಗ್ನಲ್ ಕೊಡುತ್ತೆ. ಡಾಕ್ಟರ್ ತುಂಬಾ ಪೇನ್ಫುಲ್ ಆಗಿರುವ ಪ್ರೊಸೀಜರ್ನ ಪರ್ಫಾರ್ಮ್ ಮಾಡ್ತಾರೆ. ಆಮೇಲೆ ಜೆಲಸ್ ಕಿಡ್ಸ್ ಎಂಡರ್ನ ಸರೌಂಡ್ ಮಾಡಿ ಕ್ಲಾಸ್ ರೂಮ್ ಒಳಗೆ ಡ್ರ್ಯಾಗ್ ಮಾಡ್ತಾರೆ. ಅವರು ಚೀಟಿಂಗ್ ಅಕ್ಯುಸೇಷನ್ಸ್ ಕಿರುಚುತ್ತಾರೆ ಮತ್ತು ಅವನಿಗೆ ಬೀಟ್ ಅಪ್ ಮಾಡ್ತೀನಿ ಅಂತ ಥ್ರೆಟನ್ ಮಾಡ್ತಾರೆ. ಈಗ ಮಾನಿಟರ್ ಹೋಗಿರೋದ್ರಿಂದ ಎಂಡರ್ ಯಾವ ಹೆಸಿಟೇಷನ್ ಇಲ್ಲದೆ ತನ್ನ ಡಿಫೆಂಡ್ ಮಾಡ್ಕೋತಾನೆ. ಅವನು ಲೀಡರ್ನ ಕೆಳಗೆ ಹಾಕಿ ಬೀಟ್ ಮಾಡಿ ಆಮೇಲೆ ಎಲ್ಲರಿಗೂ ಥ್ರೆಟನ್ ಮಾಡ್ತಾನೆ. ಗ್ರಾಫ್ ಮತ್ತು ಆಂಡರ್ಸನ್ ಇದನ್ನ ಹಿಡನ್ ಕ್ಯಾಮೆರಾಸ್ ಮುಖಾಂತರ ಅನ್ಫೋಲ್ಡ್ ಆಗೋದನ್ನ ವಾಚ್ ಮಾಡ್ತಾರೆ. ಎಂಡರ್ ರಿಯಾಕ್ಷನ್ ನೋಡಿ ಗ್ರಾಫ್ ತುಂಬಾ ಪ್ರೈಡ್ ಇಂದ ಸ್ಮೈಲ್ ಮಾಡ್ತಾರೆ. ಎಂಡರ್ ಮನೆಗೆ ರಿಟರ್ನ್ ಆಗಿ ಸಿಸ್ಟರ್ ವ್ಯಾಲೆಂಟೈನ್ಗೆ ಫೈಟ್ ಬಗ್ಗೆ ಹೇಳ್ತಾನೆ. ಅವನು ಬ್ರದರ್ ಪೀಟರ್ ತರ ಆಗ್ಬಾರದು ಅಂತ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದು ನೋಡಿ ಸಿಕ್ ಫೀಲ್ ಮಾಡ್ತಾನೆ. ಪೀಟರ್ನ ಅವನ ಬ್ಯಾಡ್ ಆಟಿಟ್ಯೂಡ್ಗೋಸ್ಕರ ಪ್ರೋಗ್ರಾಮ್ ಇಂದ ಕಿಕ್ ಔಟ್ ಮಾಡಿದ್ರು. ವ್ಯಾಲೆಂಟೈನ್ ಎಂಡರ್ನ ಕಂಫರ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಪೀಟರ್ ಮೊಮೆಂಟ್ನ ಇಂಟರಪ್ಟ್ ಮಾಡಿ ಎಂಡರ್ ಕಿಕ್ ಔಟ್ ಆಗಿದ್ದಕ್ಕೆ ಫೈಟ್ಗೆ ಚಾಲೆಂಜ್ ಮಾಡ್ತಾನೆ. ಆದ್ರೆ ಎಂಡರ್ ಏನೇ ರಿಯಾಕ್ಟ್ ಮಾಡಲ್ಲ, ಅವನನ್ನು ಅಲೋನ್ ಬಿಡೋವರೆಗೂ ಅವನು ಜಸ್ಟ್ ಶೀಲ್ಡ್ ಮಾಡ್ಕೊಳ್ತಾನೆ. ಲೇಟರ್ ಡಿನ್ನರ್ ಟೈಮ್ ಅಲ್ಲಿ ಪೇರೆಂಟ್ಸ್ ಅವನಿಗೆ ಎಂಬ್ಯಾರಸ್ಡ್ ಆಗೋಕೆ ಏನಿಲ್ಲ ಅಂತ ಹೇಳ್ತಾರೆ. ಸಡನ್ ಆಗಿ ಗ್ರಾಫ್ ಮತ್ತು ಆಂಡರ್ಸನ್ ಅವರ ಡೋರ್ ಹತ್ರ ಅಪಿಯರ್ ಆಗ್ತಾರೆ. ಮಾನಿಟರ್ ತೆಗೆದಿದ್ದು ಒಂದು ಟೆಸ್ಟ್, ಅದು ಇಲ್ಲದೆ ಹೇಗೆ ಬಿಹೇವ್ ಮಾಡ್ತಾನೆ ನೋಡೋಕೆ ಅಂತ ರಿವೀಲ್ ಮಾಡ್ತಾರೆ. ಅವರು ಅವನಿಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ತಾರೆ. ಅವನು ಪಾಸ್ ಆಗಿದ್ದಾನೆ, ಯಾಕಂದ್ರೆ ಆ ಕಿಡ್ನ ಬೀಟ್ ಮಾಡಿದ್ದು ಟ್ಯಾಕ್ಟಿಕಲ್ ಆಗಿತ್ತು. ಅವನು ಜನನ್ನ ಹರ್ಟ್ ಮಾಡಿ ಎಂಜಾಯ್ ಮಾಡೋಕೆ ಫೈಟ್ ಮಾಡಲಿಲ್ಲ. ಫ್ಯೂಚರ್ನಲ್ಲಿ ಅವರು ಬಾದರ್ ಮಾಡೋದನ್ನ ಸ್ಟಾಪ್ ಮಾಡೋಕೆ ಅವನು ಹಾಗೆ ಮಾಡಿದ. ಎಂಡರ್ ಮೈಂಡ್ ಮೇಜರ್ ಅಷ್ಟೇ ಬ್ರೈಟ್ ಆಗಿದೆ ಅಂತ ಹೇಳ್ತಾ ಗ್ರಾಫ್ ವಾಪಸ್ ಕರೀತಾರೆ. ಅಕ್ಸೆಪ್ಟ್ ಮಾಡಿದ್ರೆ ಮಾನಿಟರ್ ಇಲ್ಲದೇನೆ ಇಮಿಡಿಯೇಟ್ ಆಗಿ ಬ್ಯಾಟಲ್ ಸ್ಕೂಲ್ಗೆ ಗ್ರಾಜುಯೇಟ್ ಆಗ್ತಾನೆ. ಎಂಡರ್ ಅಕ್ಸೆಪ್ಟ್ ಮಾಡ್ತಾನೆ. ಅವನು ಮತ್ತು ಬೇರೆ ಗ್ರಾಜುಯೇಟೆಡ್ ಕಿಡ್ಸ್ನ ಬ್ಯಾಟಲ್ ಸ್ಕೂಲ್ಗೆ ತಗೊಂಡು ಹೋಗೋ ಶಟಲ್ ಹತ್ತುತ್ತಾನೆ. ಶಿಪ್ನಲ್ಲಿ ಎಂಡರ್ ಬೀನ್ ಮತ್ತು ಅಲೈನ ಮೀಟ್ ಮಾಡ್ತಾನೆ. ಶಟಲ್ ಲಾಂಚ್ ಆದಾಗ ಅಲೈ ಥ್ರೋ ಅಪ್ ಮಾಡ್ತಾನೆ. ಎಲ್ಲರ ಚೆಕ್ ಮಾಡೋಕೆ ಗ್ರಾಫ್ ಫ್ಲೋಟ್ ಆಗಿ ಬರ್ತಾರೆ. ಎಂಡರ್ ಒಂದು ಜೋಕ್ ಮಾಡ್ತಾನೆ. ಕ್ಲಾಸ್ನಲ್ಲಿ ಎಂಡರ್ ಸ್ಮಾರ್ಟೆಸ್ಟ್ ಕಿಡ್ ಅಂತ ಗ್ರಾಫ್ ಗ್ರೂಪ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇದು ಎಲ್ಲರ ಅಟೆನ್ಷನ್ನ ಎಂಡರ್ ಮೇಲೆ ಆಕ್ವರ್ಡ್ ವೇನಲ್ಲಿ ಹಾಕುತ್ತೆ. ಅವರು ಆ ಸ್ಕೂಲ್ಗೆ ಬರ್ತಾರೆ. ನಿಮ್ಮ ಲಿಟಲ್ ಅನೌನ್ಸ್ಮೆಂಟ್ ಎಲ್ಲರೂ ನನ್ನ ಹೇಟ್ ಮಾಡೋ ಹಾಗೆ ಮಾಡು ಅಂತ ಎಂಡರ್ ಹೇಳ್ತಾನೆ. ಈ ವಾರ್ ವಿನ್ ಆಗೋಕೆ ಆರ್ಮಿಗೆ ಒಂದು ಸೀಸರ್ ಬೇಕು ಅಂತ ಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಎಂಡರ್ ತನ್ನ ರೂಮ್ ಹುಡುಕ್ತಾನೆ. ಕೆಲವು ಸ್ಟೂಡೆಂಟ್ಸ್ ಅಲ್ಲೇ ಇದ್ದಾರೆ. ಎಂಡರ್ ತಾನು ಬೆಟರ್ ಅನ್ಕೊಂಡಿದ್ದಾನೆ ಅಂತ ಟೀಸ್ ಮಾಡ್ತಾರೆ. ಸಾರ್ಜೆಂಟ್ ಗ್ಯಾಪ್ ಆ ಕಾನ್ವರ್ಸೇಷನ್ ಇಂಟರಪ್ಟ್ ಮಾಡ್ತಾನೆ. ಅವನು ರೂಲ್ಸ್ನ ಕಂಡಿಸೆಂಡಿಂಗ್ ಆಗಿ ಟೀಚ್ ಮಾಡಿ ಟೀಮ್ ವರ್ಕಿ ಅಂತ ನೆನಪಿಸ್ತಾನೆ. ಲೇಟರ್ ಕ್ಲಾಸ್ನಲ್ಲಿ ಗ್ರಾಫ್ ಎಲ್ಲರಿಗೂ ಅವರ ರೆಸ್ಪಾನ್ಸಿಬಿಲಿಟೀಸ್ ನೆನಪಿಸಿ ಮೇಜರ್ ವಿಕ್ಟರಿ ವಿಡಿಯೋ ಪ್ಲೇ ಮಾಡ್ತಾರೆ. ಎಂಡರ್ಗೆ ಆ ಫೂಟೇಜ್ ವಿಚಿತ್ರ ಅನಿಸುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಟೀಮ್ ಬ್ಯಾಟಲ್ ರೂಮ್ ಎಂಟರ್ ಆಗುತ್ತೆ. ಅಲ್ಲಿ 0G ಇರುತ್ತೆ. ಗ್ರಾಫ್ ಎಂಡರ್ನ ಫಸ್ಟ್ ಹೋಗಿ ಡೆಮಾನ್ಸ್ಟ್ರೇಟ್ ಮಾಡೋಕೆ ಹೇಳ್ತಾರೆ. ಉಳಿದ ಕಿಡ್ಸ್ ಅವನ ಫಾಲೋ ಮಾಡ್ತಾರೆ. ಡೈರೆಕ್ಷನ್ ಇಲ್ಲದಕ್ಕೆ ಸ್ಲೋ ಆಗಿ ಯೂಸ್ಡ್ ಆಗ್ತಾರೆ. ಎಂಡರ್ ಮತ್ತೆ ಬೀನ್ ಒಟ್ಟಿಗೆ ಸೇರಿ ಅವರ ವೆಪನ್ಸ್ ಟ್ರೈ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಶಾರ್ಟ್ಸ್ ಟಚ್ ಆದ್ರೆ ಬಾಡಿ ಪಾರ್ಟ್ ಫ್ರೀಚ್ ಆಗುತ್ತೆ ಅಂತ ಡಿಸ್ಕವರ್ ಮಾಡ್ತಾರೆ. ಪ್ರಾಕ್ಟೀಸ್ ಆದಮೇಲೆ ಗ್ರಾಫ್ ಎಲ್ಲರನ್ನ ವಾಪಸ್ ಕರೀತಾರೆ. ಇದೇ ರೂಮ್ನಲ್ಲಿ ಬೇರೆ ಸ್ಕೂಲ್ ಟೀಮ್ಸ್ ವಿರುದ್ಧ ಕಾಂಪೀಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಡ್ಯಾಪ್ ಗೇಮ್ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಿಂಬ್ ಹಿಟ್ಗೆ 1 ಪಾಯಿಂಟ್, ಟಾರ್ಸೋ ಹಿಟ್ಗೆ 6 ಸಿಗುತ್ತೆ. ಆದ್ರೆ ಎನಿಮಿ ಗೇಟ್ ಒಳಗೆ ಒಬ್ಬ ಕ್ಯಾಡೆಟ್ ಅನ್ಹಾರ್ಮ್ ಹೋದ್ರೆ ಪಾಯಿಂಟ್ಸ್ ಬೇಡ ವಿನ್ ಆಗ್ತಾರೆ. ಮುಂದಿನ 3 ತಿಂಗಳು ಎಂಡರ್ ದಿನ ಸ್ಕೂಲ್ ಟ್ರೈನಿಂಗ್ ಮತ್ತು ವ್ಯಾಲೆಂಟೈನ್ಗೆ ಇಮೇಲ್ಸ್ ಬರೀತಾನೆ. ಆದ್ರೆ ಅವನಿಗೆ ರಿಪ್ಲೈ ಬರೋದೇ ಇಲ್ಲ. ಟ್ರೈನಿಂಗ್ನಲ್ಲಿ ಫಾರ್ಮಿಕ್ ಫ್ಲೈಟ್ ಪ್ಯಾಟರ್ನ್ಸ್ ಸ್ಟಡಿ ಮತ್ತು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಇರುತ್ತೆ. ಇದು ಅವರನ್ನ ಅಗ್ರೆಸಿವ್ ಆಗಿ ಇಡುತ್ತೆ ಮತ್ತು ಎಂಡರ್ಗೆ ಪೀಟರ್ ಫೀಲ್ ಕೊಡುತ್ತೆ. ಎಂಡರ್ಗೆ ಇನ್ನು ಯಾರಿಗೂ ಎನಿಮಿ ಅರ್ಥ ಆಗಿದೆ ಅಂತ ಅನ್ನಿಸ್ತಿಲ್ಲ. ಮೇಜರ್ ಲಾಸ್ಟ್ ಟೈಮ್ ಫ್ಲೀಟ್ನ ಡಿಫೀಟ್ ಮಾಡೋಕೆ ಏನು ಮಾಡಿದ್ರು ಅಂತ ಯಾರೂ ಹೇಳ್ತಿಲ್ಲ. ಗ್ರಾಫ್ ಎಂಡರ್ಗೆ ನೀನು ಲೀಡ್ ಮಾಡಬೇಕು ಅಂತ ಹೇಳ್ತಾನೆ. ಎಲ್ಲರೂ ಡಿಫರೆಂಟ್ ಇದ್ದಾಗ ಮತ್ತು ತಾನು ಒಬ್ಬನೇ ತಿನ್ನವಾಗ ಹೇಗೆ ಮಾಡೋದು ಅಂತ ಎಂಡರ್ ಹೇಳ್ತಾನೆ. ಒಂದು ಸಂಜೆ ಗ್ರಾಫ್ ಹೈಯರ್ ರ್ಯಾಂಕ್ಸ್ ಅವರು ಕಮಾಂಡ್ ಸ್ಕೂಲ್ ಸ್ಟ್ಯಾಂಡರ್ಡ್ಸ್ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಈ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಪ್ರಮೋಷನ್ ಸಿಗೋ ಚಾನ್ಸ್ ಇದೆ. ಎಂಡರ್ ಗ್ರಾಫ್ನ ನಮ್ಮ ಇಮೇಲ್ಸ್ ಬ್ಲಾಕ್ ಆಗ್ತಿದೆಯಾ ಅಂತ ಕೇಳ್ತಾನೆ. ಎಲ್ಲ ಕಮ್ಯುನಿಕೇಶನ್ ಟೆಂಪರರಿ ಹೋಲ್ಡ್ ಆಗಿದೆ, ಯಾಕಂದ್ರೆ 10 ಜನರಿಗೆ ಇಲ್ಲಿನ ವಿಷಯ ಬೇಡ ಅಂತಾರೆ. ಆಮೇಲೆ ಡ್ಯಾಪ್ ಎಂಡರ್ಗೆ ಇನ್ಸಲ್ಟ್ ಮಾಡ್ತಾ ಪುಷ್ಟಾಪ್ಸ್ ಮಾಡಿಸ್ತಾನೆ.
ಮಾತಾಡಿಸೋ ವರ್ಗು ಮಾತಾಡಬೇಡ ಅಂತ ನೆನಪಿಸ್ತಾನೆ. ಡ್ಯಾಪ್ ಹೋದ ಮೇಲೆ ಬೇರೆ ಕಿಡ್ಸ್ ಈಗ ರೆಸ್ಪೆಕ್ಟ್ ಇಂದ ನೋಡೋದು ಎಂಡರ್ಗೆ ಸರ್ಪ್ರೈಸ್ ಆಗುತ್ತೆ. ನೆಕ್ಸ್ಟ್ ಡೇ ಟೀಚರ್ ಡೀಪ್ ಸ್ಪೇಸ್ ನ್ಯಾವಿಗೇಷನ್ ಟೆಸ್ಟ್ನಲ್ಲಿ 3 ಪಾಸಿಂಗ್ ಸ್ಕೋರ್ಸ್ ಅಂತ ಹೇಳ್ತಾರೆ. ಅಲೈ, ಬೀನ್ ಮತ್ತು ಎಂಡರ್. ಬರ್ನಾರ್ಡ್ ಅವರು ಚೀಟಿಂಗ್ ಮಾಡಿದ್ದಾರೆ ಅಂತ ಅಕ್ಯೂಸ್ ಮಾಡ್ತಾನೆ. ಟೀಚರ್ ಎಕ್ಸರ್ಸೈಸ್ ನೋಡೋಕೆ ಎಂಡರ್ನ ಡೆಮಾನ್ಸ್ಟ್ರೇಟ್ ಮಾಡಿ ಅಂತ ಕೇಳ್ತಾರೆ. ಅಲೈ ಮತ್ತು ಬೀನ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಎಂಡರ್ ಹೇಳ್ತಾನೆ. ಟೀಚರ್ ಅಲೈನ ಕರೀತಾರೆ. ಅಲೈ ತನ್ನ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಬರ್ನಾರ್ಡ್ ಅಲೈ ವೀಕ್ ಸ್ಟಮಕ್ ಬಗ್ಗೆ ಇನ್ಸಲ್ಟ್ ಬರೀತಾನೆ. ಅದು ಎಲ್ಲರ ಸ್ಕ್ರೀನ್ಸ್ ಮೇಲೆ ಬರುತ್ತೆ. ಎಂಡರ್ ಬರ್ನಾರ್ಡ್ ಬಗ್ಗೆ ಏನೋ ಬರೆದು ವಾಪಸ್ ಕಳಿಸ್ತಾನೆ. ಅವನಿಗೆ ಹುಚ್ಚು ಹಿಡಿಸ್ತಾನೆ. ಟೀಚರ್ ಅವನು ಕಂಪ್ಲೇನ್ ಮಾಡೋದನ್ನ ಕೇಳ್ತಾಳೆ. ಅವಳು ನೋಡಿ ತಗೊಳ್ಳೋಕೆ ಆಗಲ್ಲ ಅಂದ್ರೆ ಬೇರೆಯವರಿಗೆ ಕೊಡಬೇಡ ಅಂತ ಬರ್ನಾರ್ಡ್ಗೆ ಹೇಳ್ತಾಳೆ. ಲೇಟರ್ ಲಂಚ್ ಅಲ್ಲಿ ಕ್ಲಾಸ್ ಬಂದು ಎಂಡರ್ ಜೊತೆ ಕೂತ್ಕೋತಾರೆ. ಅವರು ಬರ್ನಾರ್ಡ್ನ ಬಿಟ್ಟು ಬರ್ತಾರೆ. ಸಂಜೆ ಎಂಡರ್ ಟ್ಯಾಬ್ಲೆಟ್ನಲ್ಲಿ ಗೇಮ್ ನೋಡಿ ಟ್ರೈ ಮಾಡ್ತಾನೆ. ಅಲೈ ವಾಚ್ ಮಾಡ್ತಾನೆ. ಗೇಮ್ನಲ್ಲಿ ಎಂಡರ್ ರಾಟ್ ಆಗಿ 2 ಗಾಬ್ಲೆಟ್ಸ್ ಮಧ್ಯೆ ಚೂಸ್ ಮಾಡಬೇಕು. ಎಂಡರ್ ಏನೇ ಚೂಸ್ ಮಾಡಿದ್ರೂ ರಾಟ್ ಸಾಯುತ್ತೆ. ಗಾಬ್ಲೆಟ್ಸ್ ಕೊಡ್ತಿರೋ ಟ್ರೋಲ್ನ ಅಟ್ಯಾಕ್ ಮಾಡೋಕೆ ಅವನು ಡಿಸೈಡ್ ಮಾಡ್ತಾನೆ. ಇದು ಲೆವೆಲ್ ಪಾಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಲೈಗೆ ಯಾಕೆ ಅಂತ ಅರ್ಥ ಆಗಲ್ಲ. ಅಕಾಡೆಮಿ ನಮ್ಮನ್ನ ವೈಲೆಂಟ್ ಆಗೋಕೆ ಟ್ರೈನ್ ಮಾಡ್ತಿದೆ ಅಂತ ಎಂಡರ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಗ್ರಾಫ್ ಮತ್ತು ಆಂಡರ್ಸನ್ ಈ ಗೇಮ್ ವಾಚ್ ಮಾಡ್ತಾರೆ ಯಾಕಂದ್ರೆ ಇದು ಒಂದು ಟೆಸ್ಟ್. ಎಂಡರ್ ಸೊಲ್ಯೂಷನ್ ನೋಡಿ ಆಂಡರ್ಸನ್ಗೆ ಸರ್ಪ್ರೈಸ್ ಆಗುತ್ತೆ ಯಾಕಂದ್ರೆ ಇದು ಯಾವತ್ತೂ ಆಗಿರಲಿಲ್ಲ. ಇದು ಎಂಡರ್ ಪರ್ಫೆಕ್ಟ್ ಸೋಲ್ಜರ್ ಅನ್ನೋ ಗ್ರಾಫ್ ನಂಬಿಕೆನ ಕನ್ಫರ್ಮ್ ಮಾಡುತ್ತೆ. ಎಂಡರ್ಗೆ ಅನ್ಡಿಫೀಟೆಡ್ ಅಂತ ಫೇಮಸ್ ಆಗಿರೋ ಸಲಮಾಂಡರ್ ಆರ್ಮಿಗೆ ಇನ್ಸ್ಟೆಂಟ್ ಆಗಿ ಪ್ರಮೋಷನ್ ಸಿಗುತ್ತೆ. ಎಂಡರ್ ತನ್ನ ಹೊಸ ಕ್ವಾರ್ಟರ್ಸ್ ಹುಡುಕ್ತಾನೆ. ಅವನು ಪೆಟ್ರಾನ ಮೀಟ್ ಮಾಡ್ತಾನೆ. ಸಲಮಾಂಡರ್ಸ್ನಲ್ಲಿ ಅವಳೊಬ್ಬಳೆ ಹುಡುಗಿ. ಲೀಡರ್ ಬೊಂಜೋನ ಮೀಟ್ ಮಾಡ್ತಾನೆ. ಎಂಡರ್ಸನ್ನ ಮತ್ತು ಯೂಸ್ಲೆಸ್ ಅಂತ ಅವನಿಗೆ ಕೋಪ. ಬೊಂಜೋ ಎಂಡರ್ನ ಆದಷ್ಟು ಬೇಗ ಟ್ರೇಡ್ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ಅವನು ಅಡ್ಡ ಬರೋದು ಅವನಿಗೆ ಇಷ್ಟ ಇಲ್ಲ. ಮ್ಯಾಚಸ್ ಅಲ್ಲಿ ಎಂಡರ್ ಬ್ಯಾಟಲ್ ರೂಮ್ ಕಾರ್ನರ್ನಲ್ಲಿ ಸುಮ್ಮನೆ ನಿಲ್ಬೇಕು ಅಂತ ಬೊಂಜೋ ಹೇಳ್ತಾನೆ. ಆಮೇಲೆ ಪೆಟ್ರಾ ಎಂಡರ್ಗೆ ಬ್ಯಾಟಲ್ ರೂಮ್ 24 ಡಿವಿಷನ್ 7 ಓಪನ್ ಇರುತ್ತೆ ಅಂತ ಹೇಳ್ತಾಳೆ. ಅವನು ಬೇಕಂದ್ರೆ ಟ್ರೈನಿಂಗ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಆಫರ್ ಮಾಡ್ತಾಳೆ. ಎಂಡರ್ ಅಕ್ಸೆಪ್ಟ್ ಮಾಡ್ತಾನೆ. ಇಬ್ರು ಬ್ಯಾಟಲ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಪೆಟ್ರಾ ಎಂಡರ್ಗೆ ಶೂಟಿಂಗ್ ಟ್ರಿಕ್ಸ್ ತೋರಿಸ್ತಾಳೆ. ಬೊಂಜೋ ಅವರು ರೂಮ್ಗೆ ಒಟ್ಟಿಗೆ ರಿಟರ್ನ್ ಆಗೋದನ್ನ ನೋಡ್ತಾನೆ. ಅವನಿಗೆ ಫುಲ್ ಕೋಪ ಬಂದು ಎಂಡರ್ಗೆ ಪ್ರಾಕ್ಟೀಸ್ ಅಲೋ ಇಲ್ಲ ಅಂತ ಹೇಳ್ತಾನೆ. ಎಂಡರ್ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಕೇಳ್ತಾನೆ. ಟ್ರೈನಿಂಗ್ ಅಲ್ಲಿ ಬೊಂಜೋ ಆರ್ಡರ್ಸ್ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ಫ್ರೀ ಟೈಮ್ ಕಂಟ್ರೋಲ್ ಮಾಡೋಕೆ ಬಿಡಲ್ಲ ಅಂತಾನೆ. ಅಲ್ದೆ ಬೊಂಜೋ ಟ್ರೇಡ್ ಮಾಡ್ಬೇಕಂದ್ರೆ ಎಂಡರ್ ಗ್ರೋತ್ ತೋರಿಸಿದ್ರೆ ಬೇಗ ಆಗುತ್ತೆ. ಎಂಡರ್ ಒಂದು ಸಿಂಪಲ್ ಡೀಲ್ ಆಫರ್ ಮಾಡ್ತಾನೆ. ಬೊಂಜೋ ಈ ಆರ್ಗ್ಯುಮೆಂಟ್ ಗೆದ್ದೆ ಅಂತ ಪ್ರಿಟೆಂಡ್ ಮಾಡ್ಬೋದು. ನಾಳೆ ಮೈಂಡ್ ಚೇಂಜ್ ಆಯ್ತು ಅನ್ನಬಹುದು. ಆಗ ಲೀಡರ್ ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಎಂಡರ್ಗೆ ಫ್ರೀ ಟೈಮ್ ಕೂಡ ಸಿಗುತ್ತೆ. ಬೊಂಜೋ ಎಂಡರ್ನ ಇಂಪರ್ಟಿನೆಂಟ್ ಅಂತ ಇನ್ಸಲ್ಟ್ ಮಾಡ್ತಾನೆ. ಆದ್ರೆ ನೆಕ್ಸ್ಟ್ ಮಾರ್ನಿಂಗ್ ಎಂಡರ್ ಹೇಳಿದ ಹಾಗೆ ಮಾಡ್ತಾನೆ. ಸ್ವಲ್ಪ ಟೈಮ್ ಆಮೇಲೆ ಫಸ್ಟ್ ಮ್ಯಾಚ್ ಶುರು ಆಗುತ್ತೆ. ಫಸ್ಟ್ ಎಂಡರ್ ಬೊಂಜೋ ಕೇಳಿದ ಹಾಗೆ ಕಾರ್ನರ್ನಲ್ಲಿ ಇರ್ತಾನೆ. ಆದ್ರೆ ಅವರ ಟೀಮ್ ಸೋಲೋಕೆ ಶುರು ಆಗುತ್ತೆ. ಪೆಟ್ರಾಗೆ ಹೆಲ್ಪ್ ಮಾಡಿ ಪ್ಲಾನ್ ಮಾಡೋಕೆ ಎಂಡರ್ ಜಂಪ್ ಮಾಡ್ತಾನೆ. ಪೆಟ್ರಾ ಎಂಡರ್ನ ಪುಷ್ ಮಾಡ್ತಾಳೆ. ಅವನು ಫ್ರೀಜ್ ಆದ ಹಾಗೆ ಪ್ರಿಟೆಂಡ್ ಮಾಡ್ತಾನೆ. ಇದರಿಂದ 2 ಗನ್ಸ್ ಕದ್ದು 1 ಮ್ಯಾನ್ ಅಟ್ಯಾಕ್ ಮಾಡಿ ವಿಕ್ಟರಿ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಗ್ರಾಫ್ ಇದೆಲ್ಲ ವಾಚ್ ಮಾಡಿ ಎಂಡರ್ ಶೈನ್ ಆಗೋದು ನೋಡಿ ಡಿಲೈಟ್ ಆಗ್ತಾರೆ. ಲಂಚ್ ಟೈಮ್ ಅಲ್ಲಿ ಬೇರೆ ಸಲಮಾಂಡರ್ಸ್ ಬೊಂಜೋ ಎಂಡರ್ನ ಹ್ಯೂಮಿಲಿಯೇಟ್ ಮಾಡಿದ್ದಕ್ಕೆ ಬೈತಾರೆ. ಲೇಟರ್ ಎಂಡರ್ ಮತ್ತು ಪೆಟ್ರಾ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಪ್ರಾಕ್ಟೀಸ್ ಮಾಡ್ತಾರೆ. ಬೊಂಜೋ ಅವರನ್ನ ಇಂಟರಪ್ಟ್ ಮಾಡಿ ಎಂಡರ್ಗೆ ಪಂಚ್ ಮಾಡ್ತಾನೆ. ಇನ್ನೊಮ್ಮೆ ಫೂಲ್ ತರ ಮಾಡಿದ್ರೆ ಕೊಲ್ತೀನಿ ಅಂತ ಅವನು ಥ್ರೆಟನ್ ಮಾಡ್ತಾನೆ. ಅದು ಬೆಡ್ಗೆ ಹೋಗೋ ಟೈಮ್. ಎಂಡರ್ ಮತ್ತೆ ಟ್ಯಾಬ್ಲೆಟ್ನಲ್ಲಿ ಗೇಮ್ ಪಿಕ್ ಮಾಡ್ತಾನೆ. ರಾಟ್ ಒಂದು ಬಗ್ಲೈ ಕ್ರೀಚರ್ ಹುಡುಕುತ್ತೆ. ಅದು ಅದಕ್ಕೆ ಅರ್ಥ ಆಗದ ಕೆಲಸ ಮಾಡೋಕೆ ಬಯಸುತ್ತೆ. ಆ ಕ್ರೀಚರ್ ವ್ಯಾಲೆಂಟೈನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಏರಿಯಾ ಅಟ್ಯಾಕ್ ಆದಾಗ ಅವಳು ಸಡನ್ ಆಗಿ ಓಡಿ ಹೋಗ್ಬೇಕಾಗುತ್ತೆ. ರಾಟ್ ವ್ಯಾಲೆಂಟೈನ್ನ ಬಿದ್ದಿರೋ ಬಿಲ್ಡಿಂಗ್ ಒಳಗೆ ಫಾಲೋ ಮಾಡುತ್ತೆ. ಅವನು ಎಂಡರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಅಲ್ಲಿ ರೂಮ್ ಮಧ್ಯೆ ಸ್ಫಿಯರ್ ಒಳಗೆ ವ್ಯಾಲೆಂಟೈನ್ ಇರ್ತಾಳೆ. ಕಾರ್ಪೆಟ್ ಒಂದು ಮಾನ್ಸ್ಟರ್ ಆಗಿ ಎಂಡರ್ ಅವತಾರ್ನ ಅಟ್ಯಾಕ್ ಮಾಡುತ್ತೆ. ಪೀಟರ್ ಸ್ಫಿಯರ್ ಅಲ್ಲಿ ಅಪಿಯರ್ ಆಗಿ ಎಂಡರ್ನ ಕಿಲ್ಲರ್ ಅಂತ ಕರೀತಾನೆ. ಹೆದರಿ ಎಂಡರ್ ಇಮಿಡಿಯೇಟ್ ಆಗಿ ಗೇಮ್ ಕ್ಲೋಸ್ ಮಾಡ್ತಾನೆ. ಮೀನ್ವೈಲ್ ಗ್ರಾಫ್ಗೆ ಆಂಡರ್ಸನ್ ಮೇಲೆ ಕೋಪ ಯಾಕಂದ್ರೆ ಅವಳ ಗೇಮ್ ಎಂಡರ್ನ ಸೈಕಾಲಜಿಕಲಿ ಎಡ್ಗೆ ತಳ್ತಿದೆ. ಈ ಇಮೇಜಸ್ ಗೇಮ್ ಒಳಗೆ ಹೇಗೆ ಬಂತು ಗೊತ್ತಿಲ್ಲ, ಮಾಡಿಫೈ ಮಾಡೋಕೆ ಆಗಲ್ಲ ಅಂತಾಳೆ. ಗ್ರಾಫ್ ಅವಳ ಕೈಯಲ್ಲಿ ಗೇಮ್ನ ಡಿಲೀಟ್ ಮಾಡಿಸ್ತಾರೆ. ಆಮೇಲೆ ಟೈಮ್ಗೆ ರೆಡಿ ಇರೋಕೆ ಗ್ರಾಫ್ ಕೆಲವು ಪ್ರಮೋಷನ್ಸ್ ಆಕ್ಸಿಲರೇಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಎಂಡರ್ನ ಆಫೀಸ್ಗೆ ಕರೆದು ಅವನದೇ ಟೀಮ್ ಡ್ರ್ಯಾಗನ್ ಆರ್ಮಿ ಕಮಾಂಡ್ ಮಾಡ್ತೀಯಾ ಅಂತ ಕೇಳ್ತಾರೆ. ಈ ಹೆಸರು 4 ವರ್ಷದ ಹಿಂದೆ ಡಿಸ್ಕಂಟಿನ್ಯೂ ಆಗಿತ್ತು ಯಾಕಂದ್ರೆ ಅವರು ಗೆಲ್ಲುತ್ತಿರಲಿಲ್ಲ. ಗ್ರಾಫ್ ಪ್ರಕಾರ ಎಂಡರ್ಗೆ ಅವನ ತರಹದ ಫ್ರೀಕ್ ಟೀಮ್ ಸಿಗಬಹುದು. ಎಂಡರ್ ಅಕ್ಸೆಪ್ಟ್ ಮಾಡ್ತಾನೆ. ಡ್ಯಾಪ್ ಎಂಡರ್ಗೆ ಹೊಸ ಕ್ವಾರ್ಟರ್ಸ್ ತೋರಿಸಿ ಫೈನಲಿ ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡ್ತಾನೆ. ಎಂಡರ್ ಅವನ ಹೊಸ ಟೀಮ್ ಮೀಟ್ ಮಾಡ್ತಾನೆ. ಅದರಲ್ಲಿ ಅಲೈ, ಬೀನ್ ಮತ್ತು ಬರ್ನಾರ್ಡ್ ಇರ್ತಾರೆ. ಎಂಡರ್ ಮ್ಯೂಚುವಲ್ ರೆಸ್ಪೆಕ್ಟ್ ಕೇಳಿ ಮತ್ತು ಐಡಿಯಾಸ್ ಇದ್ರೆ ಹೇಳಿ ಅಂದಾಗ ಎಲ್ಲರಿಗೂ ಸರ್ಪ್ರೈಸ್ ಆಗುತ್ತೆ. ಅವತ್ತಿಂದ ಎಂಡರ್ ಟೀಮ್ನ ಹಾರ್ಡ್ ವರ್ಕ್ ಮಾಡೋಕೆ ಪುಷ್ ಮಾಡ್ತಾನೆ. ಅವನು ಬರ್ನಾರ್ಡ್ ಇಂದ ಕೂಡ ಏನೋ ಕ್ರಿಯೇಟ್ ಮಾಡ್ತಾನೆ. ಅವರು ಬೇಗ ಟೀಮ್ ರ್ಯಾಂಕಿಂಗ್ನಲ್ಲಿ 3rd ಪ್ಲೇಸ್ ರೀಚ್ ಆಗ್ತಾರೆ.
ಹೈಯರ್ ಅಪ್ಸ್ ಇಂಪೇಷೆಂಟ್ ಆಗಿದ್ದಾರೆ, ಯಾವ ಟೀಮ್ ಅಡ್ವಾನ್ಸ್ ಆಗುತ್ತೆ ಅಂತ ಡಿಸಿಷನ್ ಬೇಕು ಅಂತ ಆಂಡರ್ಸನ್ ನೆನಪಿತಾಳೆ. ಡ್ರ್ಯಾಗನ್ಸ್ ಇನ್ನೂ ಫಸ್ಟ್ ಪ್ಲೇಸ್ ರೀಚ್ ಆಗಿಲ್ಲ ಅಂತ ಗ್ರಾಫ್ಗೆ ಇಷ್ಟ ಇಲ್ಲ, ಇದನ್ನ ಫಿಕ್ಸ್ ಮಾಡೋಕೆ ಯಾವತ್ತೂ ಮಾಡದ ಪ್ಲಾನ್ ಮಾಡ್ತಾರೆ. 3 ಟೀಮ್ಸ್ ಬ್ಯಾಟಲ್, 3 ಫಸ್ಟ್ ಪ್ಲೇಸಸ್. ಟೀಮ್ಗೆ ರೆಡಿ ಆಗೋ ಅರ್ಜೆಂಟ್ನಲ್ಲಿ ಒಬ್ಬನ ಅಂಕಲ್ ಹರ್ಟ್ ಆಗುತ್ತೆ. ಎಂಡರ್ ಅವನ ಇನ್ಫರ್ಮರಿಗೆ ಕಳಿಸಿ ಸ್ಮಾಲರ್ ಟೀಮ್ನಲ್ಲಿ ಚಾಲೆಂಜ್ ಫೇಸ್ ಮಾಡೋಕೆ ರೆಡಿ ಆಗ್ತಾನೆ. ಲಕ್ಕಿಲಿ ಗ್ರಾಫ್ ಪೆಟ್ರಾನ ರಿಪ್ಲೇಸ್ಮೆಂಟ್ ಆಗಿ ಕಳಿಸ್ತಾರೆ. ಎಂಡರ್ ಫಸ್ಟ್ ಪೆಟ್ರಾನ ಶೀಲ್ಡ್ ಜೊತೆ ಕಳಿಸ್ತಾನೆ, ಅವಳ ಶೂಟಿಂಗ್ ಇಂದ ಕ್ಯಾಂಪರ್ಸ್ ಕ್ಲಿಯರ್ ಆಗ್ತಾರೆ. ಆಮೇಲೆ ಬೀನ್ಗೆ ರೋಪ್ ಕಟ್ಟಿ ಇಂಟೆಲ್ಗೋಸ್ಕರ ರೂಮ್ ಸ್ಕೌಟ್ ಮಾಡೋಕೆ ಹೇಳ್ತಾನೆ. ಇದು ಎಂಡರ್ಗೆ ಪ್ಲಾನ್ ಮಾಡೋಕೆ ಎನಫ್ ಇನ್ಫಾರ್ಮೇಶನ್ ಕೊಡುತ್ತೆ. ಹೋಲ್ ಟೀಮ್ ಅಲೈ ಸುತ್ತ ಮೀಟ್ ಶೀಲ್ಡ್ ಮಾಡಿ ಎನಿಮಿ ಗೇಟ್ ಕಡೆ ಮೂವ್ ಆಗ್ತಾರೆ. ಅವರು ಗೇಮ್ ವಿನ್ ಆಗ್ತಾರೆ. ಗೇಮ್ ಆದ್ಮೇಲೆ ಬೋನ್ಜೋ ಶವರ್ಸ್ ಹತ್ರ ಎಂಡರ್ನ ಅಪ್ರೋಚ್ ಮಾಡ್ತಾನೆ. ಅವನು ಫೈಟ್ಗೆ ಕರೀತಾನೆ. ಎಂಡರ್ಗೆ ಇಷ್ಟ ಇಲ್ಲ, ಆದ್ರೆ ಚಾಯ್ಸ್ ಇಲ್ಲದೆ ಡಿಫೆಂಡ್ ಮಾಡ್ಕೊಳ್ತಾನೆ. ಅವನು ಆಕ್ಸಿಡೆಂಟಲ್ ಆಗಿ ಬೋನ್ಜೋನ ಹಾರ್ಡ್ ಆಗಿ ಪುಷ್ ಮಾಡಿದಾಗ ತಲೆ ಫ್ಲೋರ್ಗೆ ಬಡಿಯುತ್ತೆ. ಅನ್ರೆಸ್ಪಾನ್ಸಿವ್ ಬೋನ್ಜೋನ ಸರ್ಜರಿಗೆ ಇನ್ಫರ್ಮರಿಗೆ ತಕ್ಷಣ ತಗೊಂಡು ಹೋಗ್ತಾರೆ. ಆಂಡರ್ಸನ್ ಮತ್ತು ಪೆಟ್ರಾ ಎಂಡರ್ನ ಕಂಫರ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಗ್ರಾಫ್ ಎಂಡರ್ ಹತ್ರ ಅಲೋನ್ ಆಗಿ ಮಾತಾಡೋಕೆ ಅವರನ್ನ ಇಂಟರಪ್ಟ್ ಮಾಡ್ತಾರೆ. ಬೋನ್ಜೋ ಬದುಕ್ತಾನೆ ಅಂತ ಅವನು ಪ್ರಾಮಿಸ್ ಮಾಡ್ತಾನೆ. ಎಂಡರ್ ಅವನನ್ನ ನಂಬಲ್ಲ. ಬೋನ್ಜೋನ ರಿಕವರಿಗೋಸ್ಕರ ಅರ್ಥ್ಗೆ ಕಳಿಸ್ತೀವಿ ಅಂತ ಗ್ರಾಫ್ ಅಡ್ಮಿಟ್ ಮಾಡ್ತಾರೆ. ಎಂಡರ್ ಅವನ ಜೊತೆ ಹೋಗಿ ಸಿಸ್ಟರ್ನ ನೋಡಬೇಕು ಅಂತಾನೆ. ಗ್ರಾಫ್ ಟೈಮ್ ಆಫ್ ಕೊಡಲ್ಲ ಅಂದಾಗ ಎಂಡರ್ ಕ್ವಿಟ್ ಮಾಡ್ತಾನೆ. ಆಮೇಲೆ ಆಂಡರ್ಸನ್ ಗ್ರಾಫ್ನ ಸ್ಟೂಡೆಂಟ್ಸ್ನ ಮಕ್ಕಳ ತರ ನೋಡ್ತಿಲ್ಲ ಅಂತ ಬೈತಾಳೆ. ಹ್ಯುಮಾನಿಟಿ ಸರ್ವೈವ್ ಆಗ್ಬೇಕು ಅಂದ್ರೆ ಅವರನ್ನ ಸೋಲ್ಜರ್ಸ್ ತರ ನೋಡ್ಬೇಕು ಅಂತ ಗ್ರಾಫ್ ನೆನಪಿತಾರೆ. ಸ್ವಲ್ಪ ಟೈಮ್ ಆಮೇಲೆ ಅರ್ಥ್ನಲ್ಲಿ ವ್ಯಾಲೆಂಟೈನ್ ಮನೆಗೆ ಬಂದಾಗ ಗ್ರಾಫ್ ಅಲ್ಲಿ ಇರ್ತಾರೆ. ಅವರು ಅವಳ ಹತ್ರ ಫೇವರ್ ಕೇಳ್ತಾರೆ. ಎಂಡರ್ನ ವಾಪಸ್ ಆರ್ಮಿಗೆ ಜಾಯಿನ್ ಮಾಡಿಸೋಕೆ ಗ್ರಾಫ್ ಬಂದಿದ್ದಾರೆ ಅಂತ ವ್ಯಾಲೆಂಟೈನ್ಗೆ ಗೊತ್ತು. ಎಂಡರ್ ಲೈಫ್ ಸೇವ್ ಮಾಡ್ಲಿ ಅಂತ ಇಷ್ಟಪಡ್ತೀನಿ ಅಂತ ಗ್ರಾಫ್ ಸಿಂಪಲ್ ಆಗಿ ಹೇಳ್ತಾರೆ. ಆಮೇಲೆ ಗ್ರಾಫ್ ವ್ಯಾಲೆಂಟೈನ್ನ ಎಂಡರ್ ನೋಡೋಕೆ ಕರ್ಕೊಂಡು ಹೋಗ್ತಾರೆ. ಎಂಡರ್ ಪ್ರೈವೇಟ್ ಆಗಿ ಮಾತಾಡೋಕೆ ಬೋಟ್ ರೈಡ್ಗೆ ಕರ್ಕೊಂಡು ಹೋಗ್ತಾನೆ. ಎನಿಮಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಲವ್ ಮಾಡ್ಬೇಕು, ಆದ್ರೆ ಪ್ರಾಣ ತೆಗಿಬೇಕು ಅಂತ ಎಂಡರ್ ಬೇಜಾರ್ ಮಾಡ್ಕೋತಾನೆ. ಬೋನ್ಜೋನ ಹರ್ಟ್ ಮಾಡಿದ್ದು ಸೆಲ್ಫ್ ಡಿಫೆನ್ಸ್ ಅಂತ ವ್ಯಾಲೆಂಟೈನ್ ನೆನಪಿತಾಳೆ. ಗ್ರಾಫ್ ಹೇಳಿದ ಹಾಗೆ ಅವಳು ಜಾಯಿನ್ ಆಗೋಕೆ ಕನ್ವಿನ್ಸ್ ಮಾಡಲ್ಲ ಅಂತ ಅವಳು ಹೇಳ್ತಾಳೆ. ಆದ್ರೆ ಎಂಡರ್ ಇಲ್ಲಿ ಇರೋದು ಅವನಿಗೆ ಭಯ ಆಗಿ ಅಂತ ಅವಳಿಗೆ ಗೊತ್ತು. ಇಲ್ಲಿ ಫಾರೆವರ್ ಹೈಡ್ ಆಗೋಕೆ ಆಗಲ್ಲ, ನೀನು ಟ್ರೈ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಲಾಸ್ಟ್ ಆಗುತ್ತೆ ಅಂತಾಳೆ. ಎಂಡರ್ ವಾಪಸ್ ಹೋಗೋಕೆ ಒಪ್ಕೋತಾನೆ, ಆದ್ರೆ ಗ್ರಾಫ್ ಇಮೇಲ್ಸ್ ಬ್ಲಾಕ್ ಮಾಡಬಾರದು ಅಷ್ಟೇ. ಬ್ಯಾಟಲ್ ಸ್ಕೂಲ್ ಬದಲು ಎಂಡರ್ನ ಫಾರ್ಮಿಕ್ ಹೋಮ್ ಪ್ಲಾನೆಟ್ ಹತ್ರ ಇರೋ ಕಮಾಂಡ್ ಬೇಸ್ಗೆ ತಗೋಗ್ತಾರೆ. ಅವನು ಫೈನಲ್ ಟೆಸ್ಟ್ ಟ್ರೈನಿಂಗ್ಗೆ ರೈಟ್ ಅರ್ನ್ ಮಾಡಿದ್ದ. ಎಲ್ಲಾ ಸರಿಯಾದ್ರೆ ಎಂಡರ್ ಎಂಟೈರ್ ಇನ್ವೇಷನ್ ಫ್ಲೀಟ್ನ ಕಮಾಂಡ್ ಮಾಡ್ತಾನೆ. ಈ ಬೇಸ್ ಇರೋ ಪ್ಲಾನೆಟ್ ಫಾರ್ಮಿಕ್ದು 3 ಡೆಕೆಡ್ಸ್ ಹಿಂದೆ ಹ್ಯೂಮನ್ಸ್ ಡ್ರೈವ್ ಮಾಡಿದ್ರು. ಫಾರ್ಮಿಕ್ಸ್ ಪ್ಲಾನೆಟ್ನಲ್ಲೇ ಇದ್ರೆ ಯಾಕೆ ಅಟ್ಯಾಕ್ ಮಾಡ್ತಾ ಇರಬೇಕು ಅಂತ ಎಂಡರ್ಗೆ ಅರ್ಥ ಆಗಲ್ಲ. ಫ್ಯೂಚರ್ನಲ್ಲಿ ಅವರು ಅಟ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡೋಕೆ ಅಂತ ಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ. ತಿಂಗಳುಗಳ ಹಿಂದೆ ಎಂಡರ್ ಆ ಸ್ಟೂಡೆಂಟ್ಸ್ಗೆ ಬೀಟ್ ಮಾಡಿದ್ದು ಕೂಡ ಇದೇ ರೀಸನ್ಗೆ. ಡ್ಯಾಪ್ ಎಂಡರ್ಗೆ ಹೊಸ ರೂಮ್ ತೋರಿಸ್ತಾನೆ. ಎವಾಕ್ಯುವೇಷನ್ ಬೇಕಾದ್ರೆ ಆಕ್ಸಿಜನ್ ಟ್ಯಾಂಕ್ ಕೂಡ ಇರುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಒಬ್ಬ ವಿಚಿತ್ರ ಟ್ಯಾಟೂ ಮ್ಯಾನ್ ಸಡನ್ ಆಗಿ ಬರೋದು ಎಂಡರ್ಗೆ ಸ್ಟಾರ್ಟ್ಲ್ ಆಗುತ್ತೆ. ಆ ಮ್ಯಾನ್ ಅವನ ಮೇಲೆ ಜಂಪ್ ಮಾಡಿ ಯಾರನ್ನು ನಂಬಬೇಡ, ಟೀಚರ್ಸ್ ಕೂಡ ಅಂತ ನೆನಪಿಸ್ತಾನೆ. ಈ ಮ್ಯಾನ್ ಆಕ್ಚುಲಿ ಮೇಜರ್, ಅವನು ಸತ್ತಿರೋದಿಲ್ಲ. ಎಂಡರ್ಗೆ ಅವನಿಗೆ ಕಾಡ್ತಾ ಇರೋ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕೆ ಸಿಗುತ್ತೆ. ಮೇಜರ್ ವಿಕ್ಟರಿ ವಿಡಿಯೋ ತೋರಿಸಿದಾಗೆಲ್ಲ ಕ್ಯಾರಿಯರ್ ಡಿಸ್ಟ್ರಾಯ್ ಆದ್ಮೇಲೆ ಕಟ್ ಮಾಡ್ತಾರೆ, ಯಾಕೆ ಅಂತ ಅವನಿಗೆ ಅರ್ಥ ಆಗಲ್ಲ. ಮೇಜರ್ ಎಂಡರ್ನ ಹೋಲ್ ರೆಕಾರ್ಡಿಂಗ್ ನೋಡೋಕೆ ಕರ್ಕೊಂಡು ಹೋಗ್ತಾನೆ. ಮೇಜರ್ ಮೇನ್ ಕ್ಯಾರಿಯರ್ ಡಿಸ್ಟ್ರಾಯ್ ಮಾಡಿದ ತಕ್ಷಣ ಬೇರೆ ಫಾರ್ಮಿಕ್ ಶಿಪ್ಸ್ ಟ್ಯಾಕ್ ನಿಲ್ಲಿಸಿ ಬೀಳೋಕೆ ಶುರು ಆಗ್ತವೆ. ಫಾರ್ಮಿಕ್ಸ್ನ ಇರುವೆಗಳಿಗೆ ಕಂಪೇರ್ ಮಾಡೋದು ಒಂದು ರೀಸನ್ಗೆ ಅಂತ ಮೇಜರ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವು ಕೂಡ ಕ್ವೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವೀನ್ ಕಮಿಷನ್ ಇಂದ ಹೋದ್ರೆ ಉಳಿದವು ಥಿಂಕ್ ಮಾಡೋಕೆ ಆಗದೆ ಸಾಯ್ತವೆ. ಇದು ಕ್ಲಾಸಿಫೈಡ್ ಆಗಿರೋದು ಯಾಕಂದ್ರೆ ಮೇಜರ್ ಕ್ವೀನ್ ಶಿಪ್ ಡಿಸ್ಟ್ರಾಯ್ ಮಾಡಿದ್ನ ಅಂತ 100% ಶೂರ್ ಇಲ್ಲ, ಅಂದ್ರೆ ಅವರು ಆ ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗೋಕೆ ಆಗಲ್ಲ. ಆದ್ರೆ ಫಾರ್ಮಿಕ್ಸ್ ಫ್ಲೀಟ್ ರೀಬಿಲ್ಡ್ ಮಾಡಿದ್ರೆ ಹೋಮ್ ಪ್ಲಾನೆಟ್ನಲ್ಲಿ ಇನ್ನೊಂದು ಕ್ವೀನ್ ಇರಬೇಕು. ಅವರು ವಾಟರ್ ಸೀಕ್ ಮಾಡೋಕೆ ಮಾತ್ರ ಬಿಟ್ಟು ಬಂದಿದ್ರು. ಆಮೇಲೆ ಮೇಜರ್ ಟ್ರೈನಿಂಗ್ ಸಿಮ್ಯುಲೇಷನ್ಸ್ನಲ್ಲಿ ಅಸಿಸ್ಟ್ ಮಾಡೋ ಟೀಮ್ನ ಮೀಟ್ ಮಾಡ್ಸೋಕೆ ಎಂಡರ್ನ ಕರ್ಕೊಂಡು ಹೋಗ್ತಾನೆ. ಅದರಲ್ಲಿ ಬರ್ನಾರ್ಡ್, ಬೀನ್, ಪೆಟ್ರಾ ಮತ್ತು ಅಲೈ ಇರ್ತಾರೆ. ಆಮೇಲೆ ಮೇಜರ್ ಫಾರ್ಮಿಕ್ಸ್ ಮಿಲಿಟರಿ ಪವರ್ ಹೇಗೆ ಅಲಾರ್ಮಿಂಗ್ ಆಗಿ ಗ್ರೋ ಆಗ್ತಿದೆ ಅಂತ ಟೀಮ್ಗೆ ತೋರಿಸ್ತಾನೆ. ಅವರು ಹೊರಗೆ ಬರೋದನ್ನ ಪ್ರಿವೆಂಟ್ ಮಾಡೋಕೆ ಇವರೇ ಫಸ್ಟ್ ಅಟ್ಯಾಕ್ ಮಾಡಬೇಕು. ಎಂಡರ್ಗೆ ಫೇರ್ ಅನ್ನಿಸ್ದೆ ಇದ್ರೂ ಸರಿ. ಸಿಮ್ಯುಲೇಷನ್ಸ್ ರಿಯಲ್ ಬ್ಯಾಟಲ್ಸ್ ತರ ಕಾಣೋ ಫೋಟೋ ರಿಯಲ್ ಸಿಮ್ಯುಲೇಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಂಡರ್ ಓವರ್ ಆಲ್ ಸ್ಟ್ರಾಟಜಿ ಕಮಾಂಡ್ ಮಾಡಿ ಟೀಮ್ಮೇಟ್ಸ್ಗೆ ಪಾಸ್ ಮಾಡ್ತಾನೆ. ಅವರೆಲ್ಲ ಡ್ರೋನ್ಸ್ ಇಂದ ಫಾರ್ಮ್ ಆದ ಬ್ಯಾಟಲ್ ಗ್ರೂಪ್ನ ಕಮಾಂಡ್ ಮಾಡ್ತಾರೆ. ಮಾಲಿಕ್ಯುಲರ್ ಬಾಂಡ್ಸ್ ಶಟರ್ ಮಾಡೋ MD 500 ವೆಪನ್ನ ಪ್ರೊಟೆಕ್ಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಪೆಟ್ರಾ ಅದನ್ನ ಫೈರ್ ಮಾಡೋಕೆ ಟ್ರೈನ್ ಆಗಿರ್ತಾಳೆ. ಫಸ್ಟ್ ಫ್ಯೂ ಸಿಮ್ಯುಲೇಷನ್ಸ್ನಲ್ಲಿ ಎಂಡರ್ ಮತ್ತು ಟೀಮ್ ಇಶ್ಯೂಸ್ ಇಲ್ಲದೆ ಫ್ಲೈ ಮಾಡ್ತಾರೆ. ಅವರು ವಿಕ್ಟರಿ ಮೇಲೆ ವಿಕ್ಟರಿ ಗ್ಯಾದರ್ ಮಾಡ್ತಾರೆ. ಆದ್ರೆ ಸಿಮ್ಯುಲೇಷನ್ಸ್ ಜಾಸ್ತಿ ಕಾಂಪ್ಲೆಕ್ಸ್ ಮತ್ತು ರಿಯಲ್ ಆಗ್ತಾ ಹೋಗುತ್ತೆ. ಕೆಲವು ಮಂತ್ಸ್ ಪ್ಯೂರ್ ಪ್ರೆಷರ್ ಆಮೇಲೆ ಎಂಡರ್ ಫಸ್ಟ್ ಬ್ಯಾಟಲ್ ಸೋಲ್ತಾನೆ. ಮೇಜರ್ ಎಂಡರ್ ಫೇಲ್ಯೂರ್ಗೆ ಜೋರಾಗಿ ಕಿರುಚುತ್ತಾನೆ. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ವಿನ್ ಆಗೋಕೆ ಆಗಲ್ಲ ಅಂತ ಎಂಡರ್ ಪಾಯಿಂಟ್ ಅಟ್ ಮಾಡ್ತಾನೆ. ಬಿಗ್ ಪಿಕ್ಚರ್ ಫೋಕಸ್ ಮಾಡಿ ಸ್ಮಾಲ್ ಮಾಪಾಪ್ಸ್ನ ಟೀಮ್ಗೆ ಬಿಡ್ಬೇಕು ಅಂತ ಮೇಜರ್ ಹೇಳ್ತಾನೆ.
ಮೇಜರ್ ಫ್ರಸ್ಟ್ರೇಟ್ ಆಗಿರೋದು ಯಾಕಂದ್ರೆ ಪಾಸ್ಟ್ನಲ್ಲಿ ಟ್ರೈನ್ ಮಾಡಿದ ಮನಿ ಟೀಮ್ಸ್ ಸೋತಿದ್ದಾರೆ ಅಂತ ಗ್ರಾಫ್ ಹೇಳ್ತಾರೆ. ಬೇರೆಯವರನ್ನ ಟ್ರೈನ್ ಮಾಡೋಕೆ ಟೈಮ್ ಇಲ್ಲದಕ್ಕೆ ಎಂಡರ್ ಲಾಸ್ಟ್ ಆಗಿರ್ತಾನೆ. ನಾಳೆ ಎಂಡರ್ದು ಫೈನಲ್ ಸಿಮ್ಯುಲೇಷನ್ ಅಂತ ಹೈಯರ್ ಅಪ್ಸ್ ಡಿಸೈಡ್ ಮಾಡ್ತಾರೆ. ಅವನು ವಿನ್ ಆದ್ರೆ ರಿಯಲ್ ಫ್ಲೀಟ್ನ ಕಮಾಂಡ್ ಮಾಡ್ತಾನೆ. ಸಂಜೆ ಎಂಡರ್ ಪೆಟ್ರಾ ಜೊತೆ ಚಾಟ್ ಮಾಡ್ತಾನೆ. ಅವನಿಗೆ ವಾರ್ ಇಷ್ಟ ಇಲ್ಲ, ಎನಿಮೀಸ್ನ ಅರ್ಥ ಮಾಡ್ಕೊಳ್ಳೋಕೆ ಮಾತಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಫಾರ್ಮಿಕ್ ಬಾಡಿ ಸ್ಟಡಿ ಪ್ರಕಾರ ವೋಕಲ್ ಕಾರ್ಡ್ಸ್ ಇಲ್ಲ ಅಂತ ಪೆಟ್ರಾ ನೆನಪ್ತಾಳೆ. ಇದರಿಂದ ಎಂಡರ್ ಅವರಿಗೆ ಥಿಂಕ್ ಮಾಡೋಕೆ ಆದ್ರೆ ಸಾಕು ಅಂತ ವಿಶ್ ಮಾಡ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಎಂಡರ್ ಟೀಮ್ ಜೊತೆ ಫೈನಲ್ ಸಿಮ್ಯುಲೇಷನ್ಗೆ ರೆಡಿ ಆಗ್ತಾನೆ. ಗ್ರಾಫ್, ಮೇಜರ್ ಮತ್ತು ಬಂಚ್ ಆಫ್ ಹೈಯರ್ ಅಪ್ಸ್ ವಾಚ್ ಮಾಡ್ತಾರೆ. ಈ ಸಿಮ್ಯುಲೇಷನ್ ಫಾರ್ಮಿಕ್ ಹೋಮ್ ಪ್ಲಾನೆಟ್ನಲ್ಲಿ ಸ್ಟೇಜ್ ಆಗಿರುತ್ತೆ. ಅವರು ಇಮ್ಮಿಡಿಯೇಟ್ ಆಗಿ ಎನಿಮಿ ಫ್ಲೀಟ್ನ ನೋಡ್ತಾರೆ. ಎಂಡರ್ ಅಲೈನ ಎಂಗೇಜ್ ಮಾಡೋಕೆ ಹೇಳ್ತಾನೆ. ಆಗ ಪೆಟ್ರಾ MD 500ನ ಸ್ವಾರ್ಮ್ ಕಡೆ ಫೈರ್ ಮಾಡ್ಬೋದು, ಆದ್ರೆ ಇದು ರೆಸ್ಟ್ ಆಫ್ ದಿ ಫಾರ್ಮಿಕ್ ಫ್ಲೀಟ್ ಪ್ಲಾನೆಟ್ ಬಿಟ್ಟು ಬರೋ ಹಾಗೆ ಮಾಡುತ್ತೆ. MD 500 ರೀಚಾರ್ಜ್ಗೆ ಟೈಮ್ ಬೇಕಿರೋದ್ರಿಂದ ಎಂಡರ್ ಬ್ಯಾಟಲ್ ರೂಮ್ ಸ್ಟ್ರಾಟಜಿ ಕಾಪಿ ಮಾಡ್ತಾನೆ. ಅವನು ಮೇನ್ ವೆಪನ್ನ ಸ್ಮಾಲರ್ ಶಿಪ್ ಇಂದ ಸರೌಂಡ್ ಮಾಡಿ ಶೀಲ್ಡ್ ಮಾಡ್ತಾನೆ. ಆಮೇಲೆ ಪೆಟ್ರಾನ MD 500 ತಗೊಂಡು ಪ್ಲಾನೆಟ್ ಕಡೆ ಫ್ಲೈ ಮಾಡೋಕೆ ಹೇಳ್ತಾನೆ. ಅಟ್ಮಾಸ್ಫಿಯರ್ ಎಂಟರ್ ಆದಾಗ ಶೀಲ್ಡ್ ಬರ್ನ್ ಆಗೋದ್ರಿಂದ ಬೀನ್ಗೆ ಡ್ರೋನ್ಸ್ ಕಳಿಸಿ ಸ್ವಾರ್ಮ್ ನೋಡಿಕೊಳ್ಳೋಕೆ ಹೇಳ್ತಾನೆ. ಇದರಿಂದ ಕ್ಲಿಯರ್ ವೇ ಸಿಗುತ್ತೆ ಮತ್ತು ಸರ್ವೈವ್ ಆಗೋಕೆ ಟೈಮ್ ಸಿಗುತ್ತೆ. MD 500 ರೀಚಾರ್ಜ್ ಆಗಿ ಕ್ಲೋಸ್ ಬಂದಾಗ ಎಂಡರ್ ಪೆಟ್ರಾನ ವೆಪನ್ ಫೈರ್ ಮಾಡೋಕೆ ಹೇಳ್ತಾನೆ. ಇದು ಪ್ಲಾನೆಟ್ ಮೇಲೆ ಇರೋ ಎವ್ರಿ ಸಿಂಗಲ್ ಬೀಯಿಂಗ್ನ ಡಿಸ್ಟ್ರಾಯ್ ಮಾಡಿ ಫೈಟ್ ವಿನ್ ಮಾಡಿಸುತ್ತೆ. ಟೀಮ್ ಅವರ ವಿಕ್ಟರಿನ ಸೆಲೆಬ್ರೇಟ್ ಮಾಡ್ತಾರೆ. ಪ್ಲಾನೆಟ್ ಗ್ರೌಂಡ್ಗೆ ಬರ್ನ್ ಆಗ್ತಿರೋ ಇಮೇಜಸ್ ಇನ್ನೂ ಬರ್ತಿರೋದು ನೋಡಿ ಎಂಡರ್ ವರಿ ಮಾಡ್ತಾನೆ. ಮೇಜರ್ ಮತ್ತು ಗ್ರಾಫ್ ಬಂದು ಎಂಡರ್ಗೆ ಕಂಗ್ರಾಚ್ಯುಲೇಟ್ ಮಾಡಿ ಹ್ಯುಮಾನಿಟಿ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಅದು ಸಿಮ್ಯುಲೇಷನ್ ಆಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಅದು ರಿಯಲ್ ಡೀಲ್ ಆಗಿತ್ತು. ಎಂಡರ್ಗೆ ಇಮಿಡಿಯೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ತಮ್ಮ ಸೋಲ್ಜರ್ಸ್ನ ಶೀಲ್ಡ್ ಆಗಿ ಯೂಸ್ ಮಾಡಿ ಡಿಫೆಂಡ್ ಮಾಡ್ಕೊಳ್ಳೋಕೆ ರೆಡಿ ಇದ್ದ ಎಂಟೈರ್ ಸ್ಪೀಶೀಸ್ ಡಿಸ್ಟ್ರಾಯ್ ಮಾಡಿದೆ ಅಂತ ರಿಯಲೈಸ್ ಆಗುತ್ತೆ. ಅವರು 50 ವರ್ಷದಲ್ಲಿ ಯಾವತ್ತೂ ಅರ್ಥ್ಗೆ ವಾಪಸ್ ಹೋಗಿರಲಿಲ್ಲ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಎಲ್ಲರೂ ಎಂಡರ್ನ ಹೀರೋ ಅಂತಾರೆ. ಆದ್ರೆ ಅವನು ತನ್ನ ಕಿಲ್ಲರ್ ಆಗಿ ನೋಡ್ತಾನೆ. ಎಂಡರ್ ಲೂಸ್ ಆಗ್ತಿರೋದ್ರಿಂದ ನರ್ಸ್ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾಳೆ. ಅವನನ್ನ ರೆಸ್ಟ್ಗೆ ರೂಮ್ಗೆ ತಗೋಗ್ತಾರೆ. ಅಲ್ಲಿ ಪೆಟ್ರಾ ವಾಚ್ ಮಾಡ್ತಾಳೆ. ಕನಸಿನಲ್ಲಿ ಎಂಡರ್ ಗೇಮ್ನ ಬಗ್ ಕ್ರೀಚರ್ ನೋಡಿ ಅದು ಫಾರ್ಮಿಕ್ ಕ್ವೀನ್ ಅಂತ ರಿಯಲೈಸ್ ಮಾಡ್ಕೋತಾನೆ. ಅವಳು ಬಿಲ್ಡಿಂಗ್ನಲ್ಲಿ ಸ್ಫಿಯರ್ನ ಪ್ರೊಟೆಕ್ಟ್ ಮಾಡ್ತಾ ಕನಸಿನ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ಲು. ಅವಳಿಗೆ ಏನು ಬೇಕು ಅಂತ ಫೈನಲಿ ಅರ್ಥ ಆಗಿ ಎಂಡರ್ ಎದ್ದು ರೂಮ್ ಇಂದ ಬೇಸ್ ಬಿಟ್ಟು ಓಡ್ತಾನೆ. ಸಾಯೋದ್ರ ಒಳಗೆ ಪೆಟ್ರಾ ಆಕ್ಸಿಜನ್ ಟ್ಯಾಂಕ್ ತಗೊಂಡು ಅವನ ಫಾಲೋ ಮಾಡ್ಬೇಕಾಗುತ್ತೆ. ಎಂಡರ್ ಥ್ಯಾಂಕ್ಫುಲ್ ಆಗಿರ್ತಾನೆ, ಆದ್ರೆ ವಾಪಸ್ ಕಳಿಸ್ತಾನೆ ಯಾಕಂದ್ರೆ ಇದನ್ನ ಒಬ್ಬನೇ ಮಾಡ್ಬೇಕು. ಆಮೇಲೆ ಅವನು ಬಿದ್ದಿರೋ ಬಿಲ್ಡಿಂಗ್ ಒಳಗೆ ಹೋಗಿ ಸ್ಫಿಯರ್ ಜೊತೆ ಇರೋ ಫಾರ್ಮಿಕ್ ಕ್ವೀನ್ನ ನೋಡ್ತಾನೆ. ಅದು ಆಕ್ಚುಲಿ ಒಂದು ಮೊಟ್ಟೆ. ಫಾರ್ಮಿಕ್ಸ್ ಹ್ಯೂಮನ್ಸ್ ಜೊತೆ ಫೈಟ್ ಮಾಡೋ ಇಂಟೆನ್ಷನ್ ಇರ್ಲಿಲ್ಲ. ಅವರು ಅವರ ನ್ಯೂ ಬೇಬೀಸ್ಗೆ ವಾಟರ್ ಹುಡುಕ್ತಾ ಇದ್ರು ಅಷ್ಟೇ. ಕ್ವೀನ್ ಹತ್ತಿರ ಬಂದು ಎಂಡರ್ ಮೇಲೆ ಪಾವ್ ಇಡ್ತಾಳೆ. ಅವನಿಂದ ಹಾರ್ಮ್ ಇಲ್ಲ ಅಂತ ಗೊತ್ತಾದಾಗ ಕೈ ಬಿಡ್ತಾಳೆ. ಕ್ವೀನ್ ಸಾಯ್ತಿದ್ದಾಳೆ ಅಂತ ಎಂಡರ್ಗೆ ಅರ್ಥ ಆಗುತ್ತೆ. ಅವನು ಎಗ್ ತಗೊಂಡು ಒಳ್ಳೆ ಹೋಮ್ ಹುಡುಕ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಈಗ ವಾರ್ ಓವರ್. ಎಂಡರ್ನ ಅಡ್ಮಿರಲ್ ಆಗಿ ಪ್ರಮೋಟ್ ಮಾಡಿ ರಿವಾರ್ಡ್ ಆಗಿ ಸ್ಮಾಲ್ ಶಿಪ್ ಕೊಡ್ತಾರೆ. ಅವನು ಡೀಪ್ ಸ್ಪೇಸ್ಗೆ ಫ್ಲೈ ಮಾಡಿ ಎಗ್ ಇಂದ ಹೊಸ ಫಾರ್ಮಿಕ್ ಕಾಲೋನಿ ಸ್ಟಾರ್ಟ್ ಮಾಡಿ ಪಾಪ ಪರಿಹಾರ ಮಾಡ್ತಾನೆ. Please like and subscribe.